ಹಾಯ್ ಗಾಯ್ಸ್, ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬ ಜನ ಕ್ಯಾಪ್ ಕಟ್ಟಲ್ಲಿ ವಿಡಿಯೋ ಎಕ್ಸ್ಪೋರ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋದರೆ ಒಂದು ಸೆಕೆಂಡ್ ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋದರೆ ಆ್ಯಕ್ಚುಲಿ ಪ್ರೈಮ್ ಕೇಳುತ್ತೆ. ಕ್ಯಾಪ್ ಕಟ್ ಓಪನ್ ಮಾಡಿದ ಮೇಲೆ ಕ್ರಿಯೇಟ್ ಪ್ರಾಜೆಕ್ಟ್ ಜಸ್ಟ್ ಯಾವುದಾದ್ರೂ ಒಂದು ಇಂಪೋರ್ಟ್ ಮಾಡ್ಕೊನಿ ವಿಡಿಯೋ. ಆಲ್ರೆಡಿ ನಾನು ಎಡಿಟ್ ಮಾಡಿರೋ ವಿಡಿಯೋ ಇದ್ದಾವೆ, ಜಸ್ಟು ನೋಡಿಸ್ತೀನಿ, ಜಸ್ಟ್ ನೋಡಿ. अंसार का सलाम, राजमन्नार का सलाम. ಇವಾಗ ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋಕೆ ಒಂದು ಜಸ್ಟ್ ಇದನ್ನು ತಗೊಂಡಾದ್ಮೇಲೆ ಡ್ರ್ಯಾಗ್ ಮಾಡ್ಕೊಂಡೋಣ. ಅಂತ ಸಾಕು. ಹಾಂ, ಇವಾಗ ತಗೊಂಡಿದ್ದೀವಿ ತಾನೆ. ಇವಾಗ ಇಲ್ಲಿ ಎಕ್ಸ್ಪೋರ್ಟ್ಗೆ ಹೋದರೆ ಡೈರೆಕ್ಟ್ ಎಕ್ಸ್ಪೋರ್ಟ್ ಆಗುತ್ತೆ. ಬಟ್ ನಾವು ಫಿಲ್ಟರ್ಸ್ ಎಫೆಕ್ಟ್ಸ್ ಇದ್ದಾವೆ ಇಲ್ಲಿ, ಸರಿನಾ? ಇಲ್ಲಿ ಎಫೆಕ್ಟ್ಗಳು ಇದ್ದಾವೆ. ಇವಾಗ ಇನ್ ಕೇಸ್ ನಮಗೆ ಆ್ಯಕ್ಚುಲಿ ಇವಾಗ ವೀಡಿಯೋ ಎಡಿಟ್ ಮಾಡೋದೇ ನಾವು ಎಫೆಕ್ಟ್ಗಳು ಮತ್ತು ಈ ಫಿಲ್ಟರ್ ಯೂಸ್ ಮಾಡಿ ಔಟ್ಪುಟ್ ಚೆನ್ನಾಗಿ ಬರೋದಕ್ಕೋಸ್ಕರ. ಇವಾಗ ಜಸ್ಟ್ ಒಂದು ಎಫೆಕ್ಟ್ ಯೂಸ್ ಮಾಡ್ತೀನಿ ನೋಡಿ. ಒಂದು ಸೆಕೆಂಡ್. ಹಾಂ, ಹಾಂ, ಇವಾಗ ಒಂದು ಎಫೆಕ್ಟ್ ಯೂಸ್ ಮಾಡೀನಿ. ಜಸ್ಟ್ ಒಂದು ಎಫೆಕ್ಟ್ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿದ ಮೇಲೆ ಈ ವಿಡಿಯೋನ ಇವಾಗ ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋಗ್ತೀನಿ ನೋಡಿ. ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋದರೆ ಜಾಯಿನ್ ಪ್ರೋ ಅಂತ ಕೇಳುತ್ತೆ. ಅಂದರೆ ಇವಾಗ ಎಕ್ಸ್ಪೋರ್ಟ್ ಮಾಡೋಕ್ಕೆ ಬರೋಲ್ಲ ವಿಡಿಯೋ. ಆ್ಯಕ್ಚುಲಿ ನೀವು ಪ್ರೈಮ್ ತಗೊಳ್ಳೇಬೇಕು ಇವಾಗ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಈ ವಿಡಿಯೋನ. ಅದ್ರ ಬದಲು ಇವಾಗ ನಾನೊಂದು ಟ್ರಿಕ್ ಹೇಳ್ತೀನಿ. ಆ ಟ್ರಿಕ್ಕಿಂದ ಈಸಿಗೆ ನಾವು ಆರಾಮಾಗಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಬೋದು. ನೋಡಿಸ್ತೀನಿ ನೋಡಿ. ಇವಾಗ ಈ ಎಫೆಕ್ಟ್ ಯೂಸ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಇವಾಗ ಮತ್ತು ಇಲ್ಲೊಂದು ಯಾವುದನ್ನ ಎಫೆಕ್ಟ್ ಯೂಸ್ ಮಾಡೋಣ. ಜಸ್ಟ್ ನಿಮಗೊಂದು ಐಡಿಯಾಗೋಸ್ಕರ ಅಷ್ಟೆ. ಹಾಂ, ಇಲ್ಲೊಂದು ಎಫೆಕ್ಟ್ ಯೂಸ್ ಮಾಡಿದ್ವಿ. ಇವಾಗ ಕಂಟ್ರೋಲ್ ಆಲ್ ಹೊಡ್ಕೊಂಡು ಕಂಟ್ರೋಲ್ ಎ ಹೊಡೆದ್ರೆ ಆಲ್ ಆಗುತ್ತೆ. ಜಸ್ಟ್ ಕ್ರಿಯೇಟ್ ಕಾಂಪೌಂಡ್ ಕ್ಲಿಪ್ ಅಂತ ಬರುತ್ತೆ, ಅದು ಮಾಡಿದರೆ ಎಲ್ಲ ಮರ್ಜ್ ಆಗುತ್ತೆ. ಅದಾದಮೇಲೆ ಮತ್ತೆ ರೈಟ್ ಕ್ಲಿಕ್ ಕೊಟ್ಟು ಪ್ರೀ ಪ್ರಾಸೆಸ್ ಕಾಂಪೌಂಡ್ ಕ್ಲಿಪ್ ಅಂತ ಹೊಡೆದ್ರೆ ಇವಾಗ ಅಲ್ಲಿ ಪ್ರಾಸೆಸ್ ಆಗುತ್ತೆ. ಇಲ್ಲಿ ಆಗ್ತಿದೆ ನೋಡಿ, 6-8% ಈ ಥರ ಹೋಗ್ತಾ ಇದೆ. ಇದು 100% ಆದಮೇಲೆ ಏನು ಮಾಡಬೇಕಂತ ಆಫ್ಟರ್ ವಿಡಿಯೋ, ಇದು 100% ಆದಮೇಲೆ ನಾನು ಮತ್ತೆ ನೋಡಿಸ್ತೀನಿ. ಇವಾಗ ಅದು 100% ಕಂಪ್ಲೀಟ್ ಆಗಿದೆ. ಇವಾಗ ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋಗೋಣ. ಆ್ಯಕ್ಚುಲಿ ಎಕ್ಸ್ಪೋರ್ಟ್ ಮಾಡೋಕ್ಕಾದ್ರೆ ಸೇಮ್ ಇಶ್ಯೂ ಕೇಳುತ್ತೆ. ಯು ಆರ್ ಯೂಸಿಂಗ್ ದ ಫಾಲೋಯಿಂಗ್ ಪ್ರೋ ಫೀಚರ್ಸ್. ಓಕೆ, ಮತ್ತು ಬ್ಯಾಕ್ ಟು ಎಡಿಟ್ ಬಂದಮೇಲೆ ಸರ್ಚ್ ಬಾಕ್ಸ್ಗೆ ಹೋಗಿ ಜಸ್ಟ್ ರನ್ ಅಂತ ಟೈಪ್ ಮಾಡಿ. ಅದಾದಮೇಲೆ ಆ್ಯಪ್ ಡಾಟಾ ಅಂತ ಟೈಪ್ ಮಾಡಿ. ಅದಾದಮೇಲೆ ಆ್ಯಪ್ ಡಾಟಾ ಅಂತ ಟೈಪ್ ಮಾಡಿದ್ಮೇಲೆ ಓಕೆ ಕೊಡಿ. ಓಕೆ ಕೊಟ್ಟಾದಮೇಲೆ ಇಲ್ಲಿ ಲೋಕಲ್, ಇಲ್ಲಿ ಆ್ಯಪ್ ಕ್ಯಾಪ್ ಕಟ್ ಅಂತ ಇವಾಗ ಯೂಸರ್ ಡಾಟಾ ಆದಮೇಲೆ ಇಲ್ಲಿ ಪ್ರಾಜೆಕ್ಟ್ಸ್
ಇಲ್ಲಿ ಕಾಮ್ ಡಾಟ್ ಐ ವಿ ಎಡಿಟರ್ ಡ್ರಾಫ್ ಅಂತ ಇರುತ್ತೆ ಇಲ್ಲಿ ನೋಡಿ, ಒಂದೇ ಒಂದು ಸೆಕೆಂಡ್. ಇವಾಗ ಇಲ್ಲೇನಿದೆ ಇಲ್ಲಿ ನೋಡಿ, 0913 ಇಲ್ಲಿ ಬ್ರ್ಯಾಕೆಟಲ್ಲಿ 1 ಅಂತ ಇದೆ. ಆ್ಯಕ್ಚುಲಿ ಈ ವಿಡಿಯೋ ನೇಮ್ ಅದು, ಸರಿನಾ? ಮತ್ತೆ ಅಲ್ಲಿಗೆ ಹೋಗಿ, ಅಲ್ಲಿ ಹೋದ್ಮೇಲೆ 0913 ಬ್ರಾಕೆಟಲ್ಲಿ 1 ಇದು ವಿಡಿಯೋ ನೇಮ್. ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ರಿಸೋರ್ಸಸ್, ಆಮೇಲಿದ್ದ ಕಾಂಬಿನೇಷನ್, ಇಲ್ಲಿ ವಿಡಿಯೋ ಸ್ಟೋರ್ ಆಗಿರುತ್ತೆ. ಆ್ಯಕ್ಚುಲಿ ಡಿಲೀಟ್ ಮಾಡಿ ಫಸ್ಟ್. ಇದನ್ನು ಡಿಲೀಟ್ ಆದಮೇಲೆ ಮತ್ತೆ ಹೋಗಿ ಇದನ್ನು ಡ್ರ್ಯಾಗ್ ಮಾಡಿ. ಡ್ರ್ಯಾಗ್ ಆಗುತ್ತೆ. ಇವಾಗ ಪ್ಲೇ ಮಾಡಿ. ವಿಡಿಯೋ ಪ್ಲೇ ಆಗ್ತಿದೆ. ಅದಾದಮೇಲೆ ಇಲ್ಲಿ ಎಕ್ಸ್ಪೋರ್ಟ್, ಇವಾಗ ಎಕ್ಸ್ಪೋರ್ಟ್ ಆಗ್ತಾಯಿದೆ. ನೀವು ಎಲ್ಲಿಗೆ ಬೇಕೋ ಅಲ್ಲಿಗೆ, ಯಾವ ಕ್ವಾಲಿಟಿಯಲ್ಲಿ ಬೇಕು. ಅದಾದಮೇಲೆ ನಿಮಗೆ ಯಾವ ಪರ್ಟಿಕ್ಯುಲರ್ ಫೋಲ್ಡರಲ್ಲಿ, ಯಾವ ಫೋಲ್ಡರಲ್ಲಿ ನಿಮಗೆ ವಿಡಿಯೋ ಸ್ಟೋರ್ ಆಗಬೇಕು, ಎಕ್ಸ್ಪೋರ್ಟ್ ಆಗಬೇಕು, ಡೌನ್ಲೋಡ್ ಆಗಬೇಕು ಅಂತಂದರೆ ಆ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ವಿಡಿಯೋಗೆ ನಿಮ್ಮದೊಂದು ನೇಮ್ ಕೊಟ್ಕೊಳ್ಳಿ. KGF ಅಂತ ಕೊಟ್ಟಿದ್ದೀನಿ. ಎಕ್ಸ್ಪೋರ್ಟ್ ಆಗ್ತಾಯಿದೆ. ಜನರೇಟಿಂಗ್ ಆಲ್ರೆಡಿ ಎಕ್ಸ್ಪೋರ್ಟ್ ಆಗಿದೆ. ಇಲ್ಲಿ ಜನರೇಟಿಂಗ್, ಜಸ್ಟ್ ಒಂದು ವಿಡಿಯೋ ಜನರೇಟ್ ಆಗ್ತಾ ಇದೆ. ಅದು ಇವಾಗ ಹೋಗಿ ನಾವು ವಿಡಿಯೋ ಅಲ್ಲಿ ಸ್ಟೋರ್ ಮಾಡಿದ್ವಿ. ಅದನ್ನು ಎಲ್ಲಿದೆ? KGF ಇಲ್ಲಿದೆ ನೋಡಿ. ಮೀಡಿಯಾ ವಿಡಿಯೋ ಸ್ಟೋರ್ ಆಗಿದೆ, ಎಕ್ಸ್ಪೋರ್ಟ್ ಆಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ ಫಿಲ್ಟರ್ಸು ಎಲ್ಲ ಯೂಸ್ ಮಾಡಿದರೆ ಎಕ್ಸ್ಪೋರ್ಟ್ ಆಗೋಲ್ಲ ವಿಡಿಯೋ. ಅದರಲ್ಲಿ ಫಿಲ್ಟರ್ಸ್ ಇದೆ, ಮತ್ತು ಇಲ್ಲಿ ಎಫೆಕ್ಟ್ಸು ಇವೆಲ್ಲ ಆ್ಯಕ್ಚುಲಿ ಬರೋಲ್ಲ. ನೆಟ್ವರ್ಕ್ ಇಶ್ಯೂ ಅಂತ ಬರುತ್ತೆ. ಒಂದು VPN ಇದೆ. ಒಂದು ಸೆಕೆಂಡ್, ಇದು ಪ್ರೋಟಾನ್ VPN ಅಂತ ಇದೆ. ಈ VPN ಇದು ಆ್ಯಕ್ಚುಲಿ ಇದು ಬೇರೆ ಕಂಟ್ರಿಯಿಂದ ನೆಟ್ವರ್ಕ್ ಯೂಸ್ ಆಗಿ ನಾವು ಈ ಕ್ಯಾಪ್ಕಟ್ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಆ VPN ಈ ವಿಡಿಯೋನ ಚೆನ್ನಾಗಿ ಇಷ್ಟ ಆದರೆ ಆ VPN ಯಾವ ಥರ ಇನ್ಸ್ಟಾಲ್ ಮಾಡೋದು, ಮತ್ತು ಕ್ಯಾಪ್ಕಟ್ ಯಾವ ಥರ ಇನ್ಸ್ಟಾಲ್ ಮಾಡೋದು, ಕ್ಯಾಪ್ಕಟ್ಟಲ್ಲಿ ವಿಡಿಯೋ ಎಡಿಟ್ ಹೆಂಗೆ ಮಾಡೋದು, ಮತ್ತು ಆ ನೆಟ್ವರ್ಕ್ ಇಶ್ಯೂ ಬರುತ್ತಲ್ಲ, ಆ ನೆಟ್ವರ್ಕ್ ಇಶ್ಯೂ ಸಾಲ್ವ್ ಮಾಡೋದು ಯಾವ ಥರ ಅಂತ ಇನ್ನೊಂದು ವಿಡಿಯೋಲಿ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿ ಚೆನ್ನಾಗಿ ಇದಕ್ಕೆ ಸಪೋರ್ಟ್ ಬಂದರೆ ನಾನು ನೆಕ್ಸ್ಟ್ ವಿಡಿಯೋ ಇದ್ರ ಮೇಲೆ ಮತ್ತೆ ಮಾಡ್ತೀನಿ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಬಾಯ್.